ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಿಂದ ಭರ್ಜರಿ ಕಾರ್ಯಾಚರಣೆ. ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಪ್ರತ್ಯೇಕ 2 ಪ್ರಕರಣಗಳಲ್ಲಿ ಕಳ್ಳತನವಾಗಿದ್ದ. ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಗ್ಲಿ ಗ್ರಾಮದ ಮಹಿಳೆಯೊಬ್ಬಳ ವ್ಯಾನಿಟಿ ಬ್ಯಾಗ್ನಲ್ಲಿದ್ದ 90,000 ರೂಪಾಯಿ, 15 ಗ್ರಾಂ ತೂಕದ ಬಂಗಾರದ ನಕ್ಲೆಸ್. 2 ಪ್ರಕರಣಗಳ ಸಂಬಂಧಿಸಿದಂತೆ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬಳ ಕೈ ಚೀಲದಲ್ಲಿದ್ದ 90,000 ರೂಪಾಯಿ ಕಿಮ್ಮತ್ತಿನ 15 ಗ್ರಾಂ ತೂಕದ ಬಂಗಾರದ ಚೈನ್ ಕಳ್ಳತನವಾದ ಬಗ್ಗೆ ಪ್ರಕರಣಗಳು ದಾಖಲಾಗಿದ್ದವು. ಪ್ರಕರಣವನ್ನ ಪತ್ತೆ ಹಚ್ಚಲು ಗದಗ ಜಿಲ್ಲಾ ಡಿವೈಎಸ್ಪಿ ಸಾಹೇಬರು ಶಿರಹಟ್ಟಿ ವೃತ್ತ ಸಿಪಿಐ ನಾಗರಾಜ್ ಮಾಡಳಿ ಅವರ ನೇತೃತ್ವದಲ್ಲಿ ತಂಡವನ್ನ ರಚಿಸಲಾಗಿತ್ತು. ಪ್ರಕರಣವನ್ನ ಬೆನ್ನಹತ್ತಿದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪಿಎಸ್ಐ ನಾಗರಾಜ್ ಗಡದ್, ಕ್ರೈಂ ಪಿಎಸ್ಐ ಟಿಕೆ ರಾಠೋಡ್, ಎಎಸ್ಐ ಎನ್ಎ ಮೌಲ್ವಿ ಅವರ ತಂಡ ಭರ್ಜರಿ ಕಾರ್ಯಾಚರಣೆ ನಡೆಸಿದ ತಂಡ ಸಮೀರ್ ಶೇಖ್ ತಂದೆ ಅಮರ್ ಶೇಖ್ 26 ವರ್ಷ ಮತ್ತು ಅಶೋಕ್ ಕಾಳೆ 41 ವರ್ಷದ ಮಹಾರಾಷ್ಟ್ರ ಮೂಲದ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ.